ಇಟಲಿಗೂ ಕಾಲಿಟ್ಟಂತ ಜಿರಳೆಗಳು ಕಾಕ್ರೋಚ್ ಕಹಾನಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾಕ್ರೋಚ್ ಕಹಳೆ ಮೊಳಗಿಸ್ತಾ ಇದೆ. ಮೆಲೋನಿಗೂ ತಟ್ಟಿದಂತ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ದೆಹಲಿ ಟು ಇಟಲಿ, ಮೆಲೋನಿಗೆ ನೂರಾರು ಮೆಸೇಜ್ಗಳು ಬರ್ತಾ ಇದ್ದಾವಂತೆ. ಡೆಲ್ಲಿ ಆಯ್ತು, ಈಗ ಇಟಲಿಗೂ ಕಾಲಿಟ್ಟಂತ ಜಿರಳೆಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕಾಕ್ರೋಚ್ ಕಹಳೆ ಮೊಳಗಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಮೋದಿ ರಾಜೀನಾಮೆಗಾಗಿ ಮೆಲೋನಿ ಮುಂದೆ ಬೇಡಿಕೆ ಇಟ್ಟಿದ್ದಾರಂತೆ. ಮೆಲೋನಿಗೂ ತಟ್ಟಿದ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆ. ದೆಹಲಿ ಟು ಇಟಲಿ, ಮೆಲೋನಿಗೆ ನೂರಾರು ಮೆಸೇಜ್ ಹಾಕಿದ್ದಾರಂತೆ. ನಿಮ್ಮ ಗೆಳೆಯ ಮೋದಿಗೆ ರಾಜೀನಾಮೆ ನೀಡುವಂತೆ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಇನ್ಸ್ಟಾ ಮೂಲಕ ಇಟಲಿ ಪ್ರಧಾನಿ ಮೆಲೋನಿಗೆ ಮೆಸೇಜ್ ಹಾಕಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಭಾರಿ ಒತ್ತಾಯಿಸ್ತಾ ಇದ್ದಾರೆ, ಮೋದಿಗೆ ರಾಜೀನಾಮೆ ನೀಡುವಂತೆ. ಮೆಲೋನಿ ಇನ್ಸ್ಟಾದಲ್ಲಿ ಜಿರಳೆಗಳದ್ದೇ ಈಗ ಸದ್ದು. ಭಾರತದ ವಿದ್ಯಾರ್ಥಿಗಳ ಧ್ವನಿಯನ್ನ ಆಲಿಸುವಂತೆ ಹೇಳಿ ಮೆಲೋನಿಗೆ ಮೆಸೇಜ್ ಹಾಕಿದ್ದಾರೆ. ಮೋದಿ ದಯವಿಟ್ಟು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಮೆಲೋನಿಗೆ ಮೆಸೇಜ್ ಹಾಕಿದ್ದು, ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಮೋದಿಯವರ ಕೈಯಲ್ಲಿದೆ, ದಯವಿಟ್ಟು ನಿಮ್ಮ ಪ್ರಧಾನಿಗೆ ರಾಜೀನಾಮೆ ನೀಡೋಕೆ ಹೇಳಿ ಅಂತ ಒತ್ತಾಯಿಸಲಾಗ್ತಾ ಇದೆ. ಮೆಲೋನಿಗೆ ನೆಟ್ಟಿಗರು ಸಾಲು ಸಾಲು ಕಮೆಂಟ್ ಮಾಡಿ ಆಗ್ರಹಿಸಿದ್ದಾರೆ. ಇಟಲಿಗೂ ಕಾಲಿಟ್ಟಂತ ಜಿರಳೆಗಳು ಕಾಕ್ರೋಚ್ ಕಹಾನಿ ಇದು. ನಿಟ್ಟ ಕ್ರಮಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ, ಸಿಜೆಪಿ ಹಾಗೂ ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರು ಕಳೆದ 26 ದಿನಗಳಿಂದ ಪ್ರತಿಭಟನೆ ನಡೆಸಿದ್ರು. ಇದೀಗ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಒಂದು ಕಾಕ್ರೋಚ್ ಹೋರಾಟ ಸದ್ದು ಮಾಡ್ತಾ ಇದೆ. ಇಟಲಿಗೂ ಕಾಲಿಟ್ಟಂತ ಜಿರಳೆಗಳೀಗ. ಇಟಲಿಯ ಪ್ರಧಾನಿ ಮೋದಿ ಅವರ ಜೊತೆಗೆ ಸ್ನೇಹ ಸಂಬಂಧ ಒಳ್ಳೆಯದಿದೆ. ಹೀಗಾಗಿ ಮೆಸೇಜ್ ಹಾಕುವ ಮೂಲಕ, ಇನ್ಸ್ಟಾ ಮೂಲಕ ಇಟಲಿ ಪ್ರಧಾನಿ ಮೆಲೋನಿಗೆ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಮೋದಿ ಅವರಿಗೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರಂತೆ. ಮೆಲೋನಿ ಇನ್ಸ್ಟಾದಲ್ಲಿ ಜಿರಳೆಗಳದ್ದೇ ಸಾಲು ಸಾಲು ಮೆಸೇಜ್ಗಳು ಒಂದು ವಿಂಡೋದಲ್ಲಿ ನೀವು ಗಮನಿಸಬಹುದು. ಯಾವ ರೀತಿ ಪ್ರತಿಭಟನಾಕಾರರು ಇನ್ಸ್ಟಾ ಮೂಲಕ ಮೆಲೋನಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನು. ಮೋದಿ ದಯವಿಟ್ಟು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಈಗ ವಿದ್ಯಾರ್ಥಿಗಳು. ನಮ್ಮ ಮುಂದಿನ ಭವಿಷ್ಯ ಮೋದಿಯವರ ಕೈಯಲ್ಲಿದೆ, ಹೀಗಾಗಿ ಇವಾಗಲೇ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಿ ಮೋದಿ ಅವರು ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸಿ ಮೆಲೋನಿಗೆ ನೆಟ್ಟಿಗರು ಸಾಲು ಸಾಲು ಕಮೆಂಟ್ ಮಾಡಿ ಆಗ್ರಹಿಸುತ್ತಿದ್ದಾರೆ. ದೆಹಲಿ ಟು ಇಟಲಿ, ಮೆಲೋನಿಗೆ ನೂರಾರು ಮೆಸೇಜ್ ಈಗ. ನಿಟ್ಟ ಕ್ರಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಷ್ಟ್ರಮಟ್ಟ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಬೃಹತ್ ಪ್ರತಿಭಟನೆ ಸದ್ದು ಮಾಡ್ತಾ ಇದೆ. ಇಟಲಿಯಲ್ಲೂ ಕೂಡ ಈಗ ಕಾಕ್ರೋಚ್ಗಳ ಹಾವಳಿ ಶುರುವಾಗಿದೆ. ಮೋದಿ ರಾಜೀನಾಮೆಗೆ ಆಗ್ರಹಿಸಿ ಮೆಲೋನಿ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಭಾರಿ ಒತ್ತಾಯಿಸಲಾಗ್ತಾ ಇದೆ, ಮೋದಿ ಅವರಿಗೆ ದಯವಿಟ್ಟು ಹೇಳಿ ರಾಜೀನಾಮೆ ನೀಡುವಂತೆ, ನಮಗೆ ಇಂತಹ ಪ್ರಧಾನಿ ಬೇಡ ಅಂತ ಪ್ರಧಾನಿ ಮೆಲೋನಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಿಮ್ಮ ಗೆಳೆಯ ಮೋದಿಗೆ ರಾಜೀನಾಮೆ ನೀಡುವಂತೆ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಇನ್ಸ್ಟಾ ಮೂಲಕ ಕಮೆಂಟ್ ಮಾಡುವ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದಾರೆ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ. ನೆಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಈಗ ಮೋದಿಗೂ ಕೂಡ ರಾಜೀನಾಮೆ ನೀಡಿ ಅಂತ ಹೇಳಿ ಅವರ ಆಪ್ತ ಗೆಳತಿ ಇಟಲಿ ಪ್ರಧಾನಿಯಾದಂಥ ಮೆಲೋನಿ ಅವರಿಗೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಕಮೆಂಟ್ ಮಾಡುವ ಮೂಲಕ ಮೋದಿ ಅವರಿಗೆ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಈಗಾಗಲೇ 26 ದಿನಗಳ ಒಂದು ಉಪವಾಸ ಸತ್ಯಾಗ್ರಹವನ್ನು ಒಂದು ಕಡೆ ಸೋನಂ ವಾಂಗ್ಚುಕ್ ಅವರು ನಿಲ್ಲಿಸಿದ್ರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರತಿಭಟನೆ ನಿಲ್ಲಿಸುವುದಿಲ್ಲ, ಮೋದಿ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಇಟಲಿಗೂ ತಲುಪಿದೆ ಕಾಕ್ರೋಚ್ ಹಾವಳಿ.